ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಬೆಂಗಳೂರಿನಿಂದ ಮೈಸೂರಿನ ಕಡೆಗೆ ಸಾಗ್ತಾ ಇದ್ದೇನೆ. ಬೆಳಗಿನ ತಿಂಡಿಗೆ ಚನ್ನಪಟ್ಟಣದ ಸಮೀಪದಲ್ಲಿರುವಂತಹ ಶಿವಳ್ಳಿ ರೆಸ್ಟೋರೆಂಟ್‌ಗೆ ಬಂದಿದ್ದೇನೆ. ಬೆಳಗಿನ ತಿಂಡಿಗೆ ಇಲ್ಲಿ ನಮ್ಮೂರಿನಲ್ಲಿ ಸಿಗುವಂತಹ ಮೃದುವಾದ ಕೊಟ್ಟೆ ಕಡುಬು, ನೀರು ದೋಸೆ, ಮಸಾಲ ದೋಸೆ, ಇಡ್ಲಿ, ಚಟ್ನಿ, ಸಾಂಬಾರು, ಕುಚಲಕ್ಕಿ ಗಂಜಿ ಹೀಗೆ ಹಲವಾರು ಖಾದ್ಯಗಳು ಸಿಗ್ತದೆ. ಹೆದ್ದಾರಿಯ ಪಕ್ಕದಲ್ಲಿಯೇ ಹಲವಾರು ವರ್ಷಗಳಿಂದ ರುಚಿಕರ ಖಾದ್ಯಗಳಿಂದ ತುಂಬಾ ಜನರ ಅಚ್ಚುಮೆಚ್ಚಿನ ಬ್ರೇಕ್‌ಫಾಸ್ಟ್ ತಾಣವಾಗಿರುವಂತಹ ಶಿವಳ್ಳಿ ರೆಸ್ಟೋರೆಂಟಿನ ಬಗ್ಗೆ ಒಂದಿಷ್ಟು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ. ನಾನು ಈಗಾಗಲೇ ಹೇಳಿದ ಹಾಗೆ ಬೆಂಗಳೂರಿನಿಂದ ಮೈಸೂರಿನ ಕಡೆಗೆ ಹೋಗುವಾಗ ಚನ್ನಪಟ್ಟಣದ ಸಮೀಪದಲ್ಲಿ ಶಿವಳ್ಳಿ ರೆಸ್ಟೋರೆಂಟ್ ನಮಗೆ ಸಿಗ್ತದೆ. ಹಾಗೆ ಮೈಸೂರಿನಿಂದ ಬೆಂಗಳೂರಿನ ಕಡೆಗೆ ಬರುವಾಗ ಹೆದ್ದಾರಿಯ ಇನ್ನೊಂದು ಮಗ್ಗಿಲಲ್ಲಿ ಈ ಶಿವಳ್ಳಿ ರೆಸ್ಟೋರೆಂಟ್ ನಮಗೆ ಸಿಗ್ತದೆ. ಬೆಳಗಿನ ತಿಂಡಿಗೆ ಒಂದು ಒಳ್ಳೆಯ ತಾಣ ಈ ಒಂದು ರೆಸ್ಟೋರೆಂಟ್. ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಾಗೆ ಟಾಯ್ಲೆಟ್ ವ್ಯವಸ್ಥೆಯೂ ಕೂಡ ಇಲ್ಲಿ ಇದೆ. ಹಾಗೆ ನೀವೇನಾದ್ರೂ ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ರೆ ಬೆಂಗಳೂರಿನ ಜಯನಗರದ ಅಶೋಕ್ ಪಿಲ್ಲರ್ ಬಳಿಯೂ ಕೂಡ ಇವರದ್ದು ಇನ್ನೊಂದು ಬ್ರಾಂಚ್ ಕೂಡ ಇದೆ. ಅಲ್ಲಿಯೂ ಕೂಡ ನಿಮಗೆ ಈ ಎಲ್ಲ ಖಾದ್ಯಗಳು ಸವಿಲಿಕ್ಕೆ ಸಿಗ್ತದೆ. ಶಿವಳ್ಳಿ ರೆಸ್ಟೋರೆಂಟಿನ ಮಾಲೀಕರಾದಂತಹ ಶ್ರೀಯುತ ಗಿರಿಶೇಖರ್ ಕಲ್ಕೂರ್ ಅವರು ರೆಸ್ಟೋರೆಂಟಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ. ಇವತ್ತು ನಮ್ಮ ಮಿಸೆಸ್ ಭಾಗವತರು ನಮ್ಮ ಜೊತೆಗಿದ್ದಾರೆ ಶಿವಳ್ಳಿ ರೆಸ್ಟೋರೆಂಟಲ್ಲಿ. ಅವರು ನಮ್ಮಲ್ಲಿ ಇವತ್ತು ಅಡುಗೆ ಮನೆಗೆ ಬಂದು ಎಲ್ಲ ಏನೇನು ಅಡುಗೆ ಎಲ್ಲ ಇದೆ ಎಲ್ಲ ನೋಡಿಕೊಂಡು ಬೇಕಾದೆಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಮೊದಲಿಂದ ಆಸೆ ಇತ್ತು ಶಿವಳ್ಳಿ ರೆಸ್ಟೋರೆಂಟಿಗೆ ಬಂದು ಒಂದು ಸಾರಿ ಎಲ್ಲ ನೋಡಿಕೊಂಡು ಯೂಟ್ಯೂಬಲ್ಲಿ ಹಾಕಬೇಕು, ಫೇಸ್ಬುಕ್ಕಲ್ಲಿ ಹಾಕಬೇಕು ಅಂತ. ಹಳ್ಳಿ ಕಿಚನ್ನು ಫೇಸ್ಬುಕ್ಕಲ್ಲಿದೆ, ಮಿಸೆಸ್ ಭಾಗವತ್ ಅಂತ ವಾಟ್ಸಪ್ಪಲ್ಲಿದೆ, ಸೊ ಯೂಟ್ಯೂಬಲ್ಲಿ. ಸೊ ನೀವು ಚೆನ್ನಾಗಿ ನೋಡಿ. ಶಿವಳ್ಳಿ ನಮ್ಮದು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಸುಮಾರು 28 ವರ್ಷದಿಂದ ಈ ಹೋಟ್ಲಿದೆ. ಸೊ ಅವರು ಮೊದಲಿಂದ ನಮ್ಗೆ ತುಂಬ ಬೇಕಾದವರು, ನನ್ನ ಸೊಸೆ ಕೂಡ ಹೌದು. ಅದರಿಂದ ಅವರು ಇವತ್ತು ನಮ್ಮಲ್ಲಿ ಬಂದು ಎಲ್ಲ ಮಾಡ್ತಿದ್ದಾರೆ. ಏನೇನು ಮಾಡಿದ್ದಾರೆ ಚೆನ್ನಾಗಿ ನೋಡಿ ನಿಮ್ಮ ಅಭಿಪ್ರಾಯ ಹಾಗೆ ತಿಳಿಸಿ. ಥ್ಯಾಂಕ್ ಯು. ಈಗ ನಮ್ಮ ಶಿವಳ್ಳಿ ರೆಸ್ಟೋರೆಂಟು 2001ರಲ್ಲಿ ಪ್ರಾರಂಭ ಆಯಿತು. ಆವಾಗ ಬೆಂಗಳೂರು ಮೈಸೂರು ಹೈವೇ ಒಂದೇ ಒಂದು ರೋಡ್ ಇತ್ತು, ಡಿವೈಡರ್ ಇರಲಿಲ್ಲ. ಸೊ ನಾವು ಒಂದು ಸಣ್ಣ ಹೋಟ್ಲನ್ನು ಪ್ರಾರಂಭ ಮಾಡಿ ಮುಂದೆ ಅದು 4 ಲೇನ್ ಆದಾಗ ಎರಡು ಕಡೆಗೂ ಮಾಡಿದ್ವಿ. ಯಾಕಂದರೆ ಎರಡು ಕಡೆ ಬೆಂಗಳೂರಿಂದ ಮೈಸೂರಿಗೆ ಹೋಗುವವರಿಗೂ ಮೈಸೂರಿಂದ ಬೆಂಗಳೂರಿಗೆ ಬರೋವರೆಗೂ ಇಬ್ಬರಿಗೂ ಅನುಕೂಲ ಆಗಲಿ ಅಂತ. ಈಗ ತುಂಬ ವರ್ಷಗಳ ನಂತರ ಈಗ ಏನಾಗಿದೆ, ಎಕ್ಸ್ಪ್ರೆಸ್ ವೇ ಆಗಿದೆ. ಈಗ ಎಕ್ಸ್ಪ್ರೆಸ್ ವೇ ಆದಮೇಲೆ ಜನರಿಗೆ ಇಳಿಯೋಕೆ ಹತ್ತಲಿಕ್ಕೆ ತುಂಬ ದೂರದಿಂದ ಬರಬೇಕಾಗುತ್ತೆ ಸರ್ವಿಸ್ ರೋಡ್ಗೆ. ಈಗ ಸರ್ವಿಸ್ ರೋಡ್ ಆದಮೇಲೆ ನಮ್ಮ ವ್ಯಾಪಾರನೂ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ನಮ್ಮ ಹಳೆ ಕಸ್ಟಮರ್ಸ್ ಎಲ್ಲ ಬರ್ತಾನೆ ಇರ್ತಾರೆ. ಇವತ್ತಿಗೂ ಶಿವಳ್ಳಿ ಕ್ವಾಲಿಟಿ ಹುಡ್ಕೊಂಡು ಬರ್ತಾರೆ. ಅವರಿಗೆಲ್ಲ ನಿಜವಾಗಿ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಕೆಲವು ಸಾರಿ ಮೈಸೂರಿಂದ ಬರಬೇಕಾದ್ರೆ 4 ಕಿಲೋಮೀಟ್ರ್ ಸುತ್ತಕೊಂಡು ನಮ್ಮ ಹೋಟ್ಲಿಗೆ ಬರಬೇಕಾಗತ್ತೆ. ಅದೇ ಥರ ಬೆಂಗಳೂರಿಂದ ಬರಬೇಕಾದ್ರೆ ಬರೀ 1 ಕಿಲೋಮೀಟ್ರಿಂದ ಬರಬೇಕಾಗತ್ತೆ. ಆದ್ರೂ ಜನ ನಮ್ಮನ್ನು ಹುಡ್ಕೊಂಡು ಬಂದು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇನ್ನು ಸದ್ಯದಲ್ಲೇ ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಲಿ ಎಕ್ಸಿಟ್ಟು ಮತ್ತು ಎಂಟ್ರಿಗಳೆಲ್ಲ ಟೋಲ್ ಆಗ್ತಾ ಇದೆ. ಅದಾದಾಗ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ. ಆ ಥರ ಆಗುತ್ತೆ. ಹೈವೇಲಿ ಹೋಟೆಲ್ ಮಾಡಬೇಕಾದ್ರೆ ಮೊದಲೆಲ್ಲ ಏನಂದರೆ ಹೈವೇಲಿ ತುಂಬ ಪ್ರಾಸ್ಪೆಕ್ಟ್ಸ್ ಇತ್ತು. ಕ್ರಮೇಣ ಬರ್ತಾ ಹೈವೇಯಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿಬಿಡ್ತು. ಇವಾಗ ಎಲ್ಲ ವ್ಯಾಪಾರಗಳು ಹಂಚಿ ಹೋಗ್ತಾ ಇವೆ. ಜನನೂ ಅಷ್ಟೇ, ಹೊಸ ಹೊಸ ಹೋಟೆಲ್ಗಳು ಬಂದಾಗ ಜನ ಅದನ್ನು ಹುಡುಕ್ತಾ ಇರ್ತಾರೆ. ತುಂಬ ಚಾಲೆಂಜಿಂಗು ಹೈವೇಲಿ ಹೋಟೆಲ್ ಮಾಡೋದು ಚಾಲೆಂಜಿಂಗ್. ಯಾಕಂದರೆ ವಾರದ 5 ದಿನವೂ ವ್ಯಾಪಾರ ಅಂಥದ್ದು ಇರೋದಿಲ್ಲ. ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅಷ್ಟೇ ಬೇಕಾಗುತ್ತೆ, ಅಷ್ಟೇ ಕೆಲಸದವ್ರು ಬೇಕಾಗುತ್ತೆ, ಅಷ್ಟೇ ಜಾಗಗಳು ಬೇಕು. ಅದೇ ಥರ ಎಲ್ಲ ಫೆಸಿಲಿಟಿಗಳನ್ನು ನೀವು ವಾರದಲ್ಲಿ ಇಟ್ಕೋಬೇಕಾಗುತ್ತೆ. ವ್ಯಾಪಾರ ಆಗೋದು ಶನಿವಾರ ಭಾನುವಾರ ಆಗುತ್ತೆ, ಜಾಸ್ತಿ ವ್ಯಾಪಾರ ಆಗುತ್ತೆ. ಆ ದಿವಸ ನಮಗಿರೋ ಸ್ಟಾಫ್ ಸಾಕಾಗಲ್ಲ. ಈ ಥರ ಸ್ಪೆಷಲ್ ಚಾಲೆಂಜ್ಗಳಿರುತ್ತೆ. ಆಮೇಲೆ ಹೈವೇಲಿ ಮುಖ್ಯವಾಗಿ ನಿಮಗೆ ಟಾಯ್ಲೆಟ್ಗಳು ಕ್ಲೀನಾಗಿರಬೇಕು, ವಿಶಾಲವಾಗಿರಬೇಕು, ತುಂಬ ಪಾರ್ಕಿಂಗ್ ಜಾಗ ಇರಬೇಕು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೈವೇ ಹೋಟೆಲ್ಗಳನ್ನು ಮಾಡಬೇಕು. ಈ ರೆಸ್ಟೋರೆಂಟಿನಲ್ಲಿ ನನ್ನ ಗಮನವನ್ನು ಸೆಳೆದಿದ್ದು ಈ ಒಂದು ಆಲದ ಮರ. ಹಲವಾರು ವರ್ಷಗಳಿಂದ ಈ ಆಲದ ಮರ ಅಲ್ಲೇ ಇತ್ತಂತೆ. ರೆಸ್ಟೋರೆಂಟನ್ನು ಮಾಡುವಾಗ ಅದನ್ನು ಕಟ್ ಮಾಡದೆ ಹಾಗೆ ಬಿಟ್ಟು ಎಷ್ಟು ಚಂದವಾಗಿ ಅದನ್ನು ಯುಟಿಲೈಸ್ ಮಾಡಿದ್ದಾರೆ ನೋಡಿ. ಹಾಗೆ ಈ ರೆಸ್ಟೋರೆಂಟಿನ ಇನ್ನೋರ್ವ ಮಾಲೀಕರಾದಂತಹ ಶ್ರೀಯುತ ಉಮೇಶ್ ರವರು ಮಾತನಾಡುತ್ತಾ, ನಂದು ಶಿವಳ್ಳಿ ರೆಸ್ಟೋರೆಂಟು ಹೋಟೆಲ್ ಇದೆ. ನಾನು ಮತ್ತು ಗಿರಿಶೇಖರ್ ಇಬ್ಬರು ಇದರಲ್ಲಿ ಪಾರ್ಟ್ನರ್ ಆಗಿ ಹೋಟೆಲ್ನ ಇಲ್ಲಿಗೆ ಒಂದು 2002ರಲ್ಲಿ ನಾವು ಶುರು ಮಾಡಿದ್ದು ಈ ಹೋಟೆಲ್ನ. ಅಲ್ಲಿಂದ ನಡ್ಸ್ಕೊಂಡು ಬರ್ತಾಯಿದ್ವಿ ಇಬ್ಬರು ಒಟ್ಟಿಗೆ ಸೇರಿ. ಒಳ್ಳೆಯ ಹೆಸರು ಮಾಡಿದ್ದೀವಿ. ಅದೇ ಒಂದು ಖುಷಿ ನಮಗೆ. ನೀವು ಎಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಿ. ನಮ್ಮ ಹೋಟೆಲ್ ಬಗ್ಗೆ ಎಲ್ಲನೂ ನನ್ನ ಪಾರ್ಟ್ನರ್ ಆದಂಥ ಗಿರೀಶ್ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಾನು ಹೆಚ್ಚು ತಿಳಿಸೋದು ಏನಿಲ್ಲ. ದಯವಿಟ್ಟು ಎಲ್ಲರೂ ಒಮ್ಮೆ ನಮ್ಮ ಹೋಟೆಲ್ಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿ ನಮ್ಮಲ್ಲಿರೋ ಪದಾರ್ಥಗಳೆಲ್ಲರನ್ನು ಸವಿದು ಸಂತೋಷ ಪಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಇದೆ. ಒಬ್ಬೊಬ್ರು ಒಂದೊಂದ್ ತರ ಇಷ್ಟಪಡ್ತಾರೆ. ಇಲ್ಲಿ ಕೇಸರಿ ಬಾತ್ ಇಷ್ಟಪಡ್ತಾರೆ, ಮಸಾಲೆ ದೋಸೆ ಇಷ್ಟಪಡ್ತಾರೆ, ಮತ್ತೆ ಬಿಸಿಬೇಳೆ ಬಾತ್ ಇಷ್ಟಪಡ್ತಾರೆ. ಒಬ್ಬೊಬ್ರು ಒಂದೊಂದು ಇಷ್ಟಪಡ್ತಾರೆ. ಅವರವರ ಒಂದು ಅಭಿರುಚಿ ಅಭಿರುಚಿ ಅಷ್ಟೇ. ನೀವು ಬನ್ನಿ, ಎಲ್ಲರೂ ಒಂದ್ಸಲ ಬನ್ನಿ ದಯವಿಟ್ಟು ನಮ್ಮ ಹೋಟೆಲ್ಗೆ ಬಂದು ಆಶೀರ್ವಾದ ಮಾಡಿ. ಇಲ್ಲಿ ನೋಡಿ ಬಿಸಿ ಬಿಸಿ ಮಸಾಲ ದೋಸೆ ತಯಾರಾಗ್ತಾ ಇದೆ. ಕಲರು ಕೂಡ ಅಷ್ಟೇ ಚಂದವಾಗಿ ಬಂದಿದೆ. ಹಾಗೆ ಇಲ್ಲಿ ಹಚ್ಚುವಂತಹ ಹಸಿರು ಚಟ್ನಿ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು. ಹಾಗೆ ಬಿಸಿ ಬಿಸಿಯಾಗಿ ವಡೆಯನ್ನು ಕೂಡ ಹಾಕ್ತಾ ಇದ್ದಾರೆ. ದೊಡ್ಡ ದೊಡ್ಡವಾದ ವಡೆ ಬಿಸಿ ಬಿಸಿಯಾಗಿ ಕಲರ್ಫುಲ್ ಆಗಿ ಗರಿ ಗರಿಯಾಗಿ ಮಾಡ್ತಾ ಇದ್ದಾರೆ. ನೋಡಿದ್ರೆ ತಿನ್ಬೇಕು ಅಂತ ಆಸೆ ಆಗ್ತದೆ ಅಲ್ವಾ? ಇದರ ಜೊತೆಗೆ ಕೊಡುವಂತಹ ಚಟ್ನಿಯು ಕೂಡ ತುಂಬಾನೇ ಸೂಪರ್ ಆಗಿ ಇರ್ತದೆ. ಹಾಗೆ ಪೂರಿ ಪ್ರಿಯರಿಗೆ ಪೂರಿ ಕೂಡ ಸಿಗ್ತದೆ ಬೆಳಗಿನ ಬ್ರೇಕ್‌ಫಾಸ್ಟ್‌ಗೆ. ದೊಡ್ಡ ದೊಡ್ಡದಾದ ಪೂರಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದಾಗೆ ಹೇಗೆ ಉಬ್ಬಿ ಬರ್ತಾ ಇದೆ ನೋಡಿ. ನನಗೂ ಕೂಡ ಇದನ್ನೆಲ್ಲ ನೋಡೋದು ಒಂದು ಹೊಸ ಎಕ್ಸ್‌ಪೀರಿಯನ್ಸ್ ಆಗಿತ್ತು. ಹೋಟೆಲ್‌ಗಳಲ್ಲಿ ಹೀಗೆ ಒಳಗಡೆ ಎಲ್ಲ ಹೋಗಿ ನೋಡ್ಲಿಕ್ಕೆ ಸಿಗುವುದು ತುಂಬಾನೇ ಅಪರೂಪ. ಇದೆಲ್ಲವನ್ನ ನಾನು ಎಂಜಾಯ್ ಮಾಡಿ ಬಂದೆ. ಇಡ್ಲಿ ಕೂಡ ಹಾಕ್ತಾ ಇದ್ರು. ಕೆಲವೊಂದು ಹೋಟೆಲ್‌ಗಳಲ್ಲಿ ಇಡ್ಲಿಯನ್ನ ಮಾಡುವಾಗ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾರೆ. ಆದ್ರೆ ಇಲ್ಲಿ ನೋಡಿ ಬಟ್ಟೆಯನ್ನ ಚೆನ್ನಾಗಿ ತೊಳೆದು ಅದರ ಮೇಲ್ಗಡೆ ಇಡ್ಲಿಯನ್ನ ಹಾಕ್ತಾರೆ. ಆರೋಗ್ಯಕ್ಕೆ ಯಾವುದೇ ಹಾನಿ ಕೂಡ ಇಲ್ಲ. ಹಾಗೆ ಸ್ಟೀಮಲ್ಲಿ ಇದನ್ನ ಇಟ್ಟು ಬೇಯಿಸ್ತಾ ಇದ್ದಾರೆ. ಇದೆಲ್ಲ ಕೂಡ ಹೊಸತು. ಇದನ್ನ ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಮನೆಯಲ್ಲಿ ಮಾಡೋದೆಲ್ಲ ಗೊತ್ತಿತ್ತು. ಆದ್ರೆ ಹೋಟೆಲ್‌ಗಳಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಮಾಡ್ತಾರೆ ಅಂತ ನೋಡೋದು ನನಗೆ ಇದಂತೂ ಹೊಸದಾಗಿತ್ತು. ಬಿಸಿ ಬಿಸಿಯಾದ ಇಡ್ಲಿಯನ್ನ ಹೇಗೆ ತೆಗಿತಾ ಇದ್ದಾರೆ ನೋಡಿ. ತುಂಬಾನೇ ಗೂಡು ಗೂಡಾಗಿ ಸಾಫ್ಟ್ ಆದಂತಹ ಇಡ್ಲಿ ತಿನ್ಬೇಕು ಅಂದ್ರೆ ಖಂಡಿತ ಶಿವಳ್ಳಿ ರೆಸ್ಟೋರೆಂಟ್‌ಗೆ ಭೇಟಿ ನೀಡೋದನ್ನ ಮರಿಬೇಡಿ. ಹಾಗೆ ಇಲ್ಲಿ ಹಲಸಿನ ಎಲೆಯ ಕೊಟ್ಟೆ ಕಡುಬು ಕೂಡ ಫೇಮಸ್. ಕೊಟ್ಟೆ ಕಡುಬು ಸ್ವಲ್ಪ ಭಿನ್ನವಾಗಿ ಮಾಡ್ತಾರೆ. ತಟ್ಟೆಯ ಒಳಗಡೆ ಎಲೆಯನ್ನ ಹಾಕಿ ಕೊಟ್ಟೆ ಕಡುಬನ್ನ ಮಾಡ್ತಾರೆ. ಅದು ಕೂಡ ತುಂಬಾನೇ ಸಾಫ್ಟ್ ಆಗಿ ಇರ್ತದೆ. ತುಂಬಾ ಜನರ ಅಚ್ಚುಮೆಚ್ಚಿನ ಬ್ರೇಕ್‌ಫಾಸ್ಟ್ ತಾಣ ಶಿವಳ್ಳಿ ರೆಸ್ಟೋರೆಂಟ್. ಹಾಗೆ ನಿಮ್ಗೆ ಇಲ್ಲಿ ಉಡುಪಿಯ ಸಾಂಬಾರ್ ಪೌಡರ್, ಮಲೆನಾಡಿನ ಕಷಾಯದ ಪುಡಿ, ವಾಂಗಿಬಾತ್ ಪೌಡರ್, ಉಡುಪಿಯ ಸಾರಿನ ಪುಡಿ ಎಲ್ಲ ಸಿಗ್ತದೆ. ನಿಮಗೇನಾದ್ರೂ ಬೇಕು ಅಂದ್ರೆ ಮರೆಯದೆ ತಗೊಂಡ್ ಬನ್ನಿ. ಮನೆಯಲ್ಲಿ ಎಲ್ಲ ಪೌಡರ್‌ನ ಹಾಕಿ ಮನೆಯಲ್ಲೇ ಈ ಎಲ್ಲ ರೆಸಿಪಿಗಳನ್ನ ಮಾಡ್ಕೊಳ್ಬೋದು. ಹಾಗೆ ನೀವೇನಾದ್ರೂ ಉಡುಪಿ ಮಂಗಳೂರು ಕಡೆಯವರಾಗಿದ್ರೆ ಕುಚ್ಚಲಕ್ಕಿ ಗಂಜಿ ಕೂಡ ಸಿಗ್ತದೆ. ನನಗೆ ಇವರಿಬ್ರು ಫ್ರೆಂಡ್ ಆದ್ರು. ಎಲ್ಲ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ಎಲ್ಲ ಆದ ನಂತರ ನೋಡಿ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಆಯ್ತು. ಬೆಳಿಗ್ಗೆ ತಿಂಡಿ ಮುಗಿತಾ ಇದ್ದ ಹಾಗೆ ಒಂದು 10 ಗಂಟೆ ಹೊತ್ತಿಗೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಆಗ್ತದೆ. ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿರ್ತಾರೆ. ಇಲ್ಲಿನ ಬಿಸಿಬೇಳೆ ಬಾತ್ ಕೂಡ ತುಂಬಾ ಜನರ ಅಚ್ಚುಮೆಚ್ಚು ಅಂತ ಹೇಳ್ತಾ ಇದ್ರು. ಸಾರು ಸಾಂಬಾರೆಲ್ಲ ರೆಡಿ ಇದೆ. ಬೆಳಗಿನ ತಿಂಡಿಗೆ ಪೊಂಗಲ್ ಕೂಡ ಸಿಗ್ತದೆ. ಖಾರ ಬಾತ್ ಕೂಡ ಸಿಗ್ತದೆ. ಶಾವಿಗೆ ಉಪ್ಪಿಟ್ಟೆಲ್ಲ ಸಿಗ್ತದೆ. ಮದ್ದೂರು ವಡೆಯು ಕೂಡ ಇಲ್ಲಿ ಫೇಮಸ್ ಇದೆ. ಆ ಕಡೆ ಹೋದಾಗ ಮದ್ದೂರು ವಡೆಯನ್ನು ನಿಮ್ಗೇನಾದ್ರೂ ತಗೊಳ್ಬೇಕು ಅಂತ ಇದ್ರೆ ಶಿವಳ್ಳಿ ರೆಸ್ಟೋರೆಂಟ್ ಅಲ್ಲಿ ಸಿಗ್ತದೆ. ಹಾಗೆ ಸೆಟ್ ದೋಸೆ ಕೂಡ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ ನೋಡಿ. ಇದೆಲ್ಲ ರೆಸಿಪಿಯನ್ನ ಕೇಳ್ಕೊಂಡು ಕೆಲವೊಂದು ರೆಸಿಪಿಗಳನ್ನ ವಿಡಿಯೋ ಮಾಡ್ಕೊಂಡು ಬಂದಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಅದೆಲ್ಲವನ್ನ ಪ್ರಸಾರವನ್ನ ಮಾಡ್ತೇನೆ. ಸಾಫ್ಟ್ ಆದಂತಹ ಸೆಟ್ ದೋಸೆ. ಹಾಗೆ ನೀವೇನಾದ್ರೂ ಈ ರೀತಿ ಫಾಸ್ಟ್ ಫುಡ್ ಪ್ರಿಯರ್ ಆಗಿದ್ರೆ ಪಾಸ್ತಾ, ಹಾಗೆ ಸ್ಯಾಂಡ್ವಿಚ್ಚು, ಪಿಜ್ಜಾ ಅದೆಲ್ಲವೂ ಕೂಡ ಸಿಗ್ತದೆ. ಇದನ್ನೆಲ್ಲ ಮಾಡೋದನ್ನು ಕೂಡ ನೋಡ್ಕೊಂಡು ಬಂದೆ. ತುಂಬಾನೇ ಡಿಫ್ರೆಂಟ್ ಆದ ಎಕ್ಸ್‌ಪೀರಿಯನ್ಸ್ ಆಯ್ತು. ಯಾವಾಗ್ಲೂ ಮನೆಯಲ್ಲಿ ನಮ್ಮದೇ ಒಂದು ವಿಧಾನದಲ್ಲಿ ಮಾಡ್ತಾ ಇರ್ತೇವೆ. ಈ ರೀತಿ ಹೋಟೆಲ್ ಶೈಲಿಯಲ್ಲಿ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ರೆಸಿಪಿಯನ್ನೆಲ್ಲ ಅವ್ರ ಹತ್ರ ಕೇಳ್ಕೊಂಡು ಬಂದಿದ್ದೇನೆ. ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದಷ್ಟು ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗೆ ಪಿಜ್ಜಾವನ್ನ ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದನ್ನು ಕೂಡ ಅಲ್ಲೇ ಲೈವ್ ಆಗಿ ನೋಡ್ಕೊಂಡು ಬಂದೆ. ತುಂಬಾನೇ ಸಖತ್ತಾಗಿ ಪಿಜ್ಜಾವನ್ನ ಜಸ್ಟ್ 9 ನಿಮಿಷದಲ್ಲಿ ರೆಡಿ ಮಾಡ್ತೇನೆ ಅಂತ ಹೇಳಿದ್ರು ಅವರು. ಹಾಗೆ ಶಿವಳ್ಳಿ ರೆಸ್ಟೋರೆಂಟಿನ ಫಿಲ್ಟರ್ ಕಾಫಿ ತುಂಬಾನೇ ಫೇಮಸ್ ಇದೆ. ಖಂಡಿತ ಹೋದಾಗ ಫಿಲ್ಟರ್ ಕಾಫಿಯನ್ನ ಮಿಸ್ ಮಾಡದೆ ಕುಡಿದು ಬನ್ನಿ. ಇಲ್ಲಿ ಕೋಲ್ಡ್ ಫ್ರೆಶ್ ಜ್ಯೂಸ್ ಕೂಡ ಸಿಗ್ತದೆ. ಮೂಸಂಬಿ, ವಾಟರ್ ಮೆಲನ್, ಕಿತ್ತಳೆ, ಎಬಿಸಿ ಎಲ್ಲ ಜ್ಯೂಸ್‌ಗಳನ್ನ ಕೋಲ್ಡ್ ಫ್ರೆಶ್ ಜ್ಯೂಸ್ ಮಾಡಿ ಕೊಡ್ತಾರೆ. ಖಂಡಿತ ಅದನ್ನ ಸವಿಯೋದನ್ನ ಮರಿಬೇಡಿ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗ್ಲಿ, ಶುಗರ್ ಆಗ್ಲಿ ಏನನ್ನು ಹಾಕೋದಿಲ್ಲ. ಹಣ್ಣನ್ನ ಡೈರೆಕ್ಟ್ ಆಗಿ ಹಾಕಿ ಜ್ಯೂಸನ್ನ ಮಾಡಿ ಕೊಡ್ತಾರೆ. ಇದನ್ನು ಕೂಡ ನೀವು ಸವಿಬಹುದು. ಹಾಗೆ ನನಗೆ ಇಲ್ಲಿ ಇನ್ನೊಂದು ಇಷ್ಟವಾಗಿದ್ದು ರೆಸ್ಟೋರೆಂಟಿನ ಪಕ್ಕದಲ್ಲಿ ಇರುವಂತಹ ನರ್ಸರಿ. ಹೂವಿನ ಗಿಡಗಳು, ಇಂಡೋರ್ ಪ್ಲಾಂಟ್‌ಗಳು ಎಲ್ಲವೂ ಕೂಡ ಇದ್ವು. ಹಣ್ಣಿನ ಗಿಡಗಳು ಎಲ್ಲವೂ ಇದ್ವು. ಹಾಗೆ ಭಿನ್ನ ಭಿನ್ನವಾದಂತಹ ಪಾಟ್‌ಗಳು ಸಹ ಇದ್ವು ಇಲ್ಲಿ. ತುಂಬಾನೇ ಚೆನ್ನಾಗಿತ್ತು.
ಯಾರಿಗಾದ್ರೂ ಗಿಫ್ಟ್ ಕೊಡೋದಾದ್ರೆ ಅಥವಾ ನಿಮಗೆ ಮನೆಯಲ್ಲಿಯೇ ಈ ರೀತಿ ಪ್ಲಾಂಟ್‌ಗಳನ್ನ ಹಾಕ್ಕೊಳ್ಬೇಕು ಅಂದ್ರೆ ರೆಸ್ಟೋರೆಂಟ್‌ಗೆ ಹೋದಾಗ ಪಕ್ಕದಲ್ಲಿರುವಂತಹ ನರ್ಸರಿಯನ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಆದ್ರೆ ತಗೊಂಡ್ ಬರ್ಲಿಕ್ಕೆ ತುಂಬಾ ದೂರವಾಯ್ತು. ನಾನಿರೋದು ಕುಂದಾಪುರದಲ್ಲಿ, ಇದಿರೋದು ಚನ್ನಪಟ್ಟಣದಲ್ಲಿ. ಅಲ್ಲಿಂದ ಇಲ್ಲಿಗೆ ನಾನು ಬಸ್ಸಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇರೋದ್ರಿಂದ ಇವುಗಳು ಅಲ್ಲೇ ಉಳಿದ್ವು. ನಾನು ಹಾಗೆ ಬಂದೆ. ಇಲ್ಲಾಂದ್ರೆ ಖಂಡಿತ ಒಂದಷ್ಟು ಗಿಡಗಳು ನಮ್ಮ ಮನೆಯನ್ನ ಸೇರ್ತಾ ಇದ್ವು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಖಂಡಿತ ಬ್ರೇಕ್‌ಫಾಸ್ಟ್ ರೆಸಿಪಿಗಾಗಿ ಶಿವಳ್ಳಿ ರೆಸ್ಟೋರೆಂಟನ್ನು ಒಮ್ಮೆ ಭೇಟಿ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.